ಹೋಗಿ ತಲೆ ಎತ್ತಿ ನೋಡ್ದ ಹನುಮಂತಗೆ ನೋಡಿ ರಾಮ ತಿರುಗ ಚಂದ ಮಾಡದ. ಹೌದು ಸೀತಾ ಕೇಳ್ತಾಳ ಏನಂತ? ಎಲ್ಲಾರ್ದಾಗ ಮೂಲ ಪಾತ್ರನೇ ಹನುಮಂತದದ. ಹೌದು ಎಲ್ಲಾರಿಗೆ ಕೊಟ್ಟಿ ಸ್ವಾಮಿ, ಹನುಮಂತಗೆ ನೋಡಿ ನಿನ್ನ ತಿಳಿಯಾಕ ಮಾಡಿದಿ. ಹೌದು ನೋಡ್ರಿ ಅವಾಗ ಸೀತಾದೇವಿ ಹೇಳ್ತಾನ ಪ್ರಭು ರಾಮಚಂದ್ರ, ಸೀತೆ ಇವ್ರಿಗೆಲ್ಲರಿಗೂ ಕೂಡ ಸಾಮರ್ಥ್ಯ ನನ್ನಲ್ಲಿ ಕರೆ, ಹನುಮಂತಗೆ ಕೂಡ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ಹೌದು ಹೌದು ನಿನ್ನಲ್ಲಿ ಇದ್ದಿದ್ರೆ ನಾ ಕೊಡ್ತದಕ್ಕೆ, ನೀ ಕೊಡಾದಿದ್ರು ಕೂಡ ಅವ ತಗೋಮ ಅಲ್ಲ, ನಾ ಕೊಡ್ತಾನೆ ಕೂಡ. ಹಾಗಿದ್ರ ಹನುಮಂತಗೆ ತನ್ನ ಕೊರಳಾಗಿದ್ದಂಥವು ಒಂದು ವಜ್ರದ ರತ್ನದ ಹಾರ ಕೊಟ್ಟರು. ಹೌದು ಹನುಮಂತ ಇದಕ್ಕೆ ಬೆಲೆ ಕಟ್ಟಲಕ್ ಬರಲ್ಲ, ಅಟ್ಟು ಅಮೂಲ್ಯವಾದದು ರತ್ನದ ಹಾರದ. ಹೌದು ಇದು ತಗೋತ ಹನುಮಂತನ ಕೊಳ್ಳ ಹಾಕನ ಕುಲು 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 ನಗನಗತ್ತ. ಕೊಳ್ಳನ ಹಾರ ತೆಗೆದ ಕೈಯಾಗಿ ಹಿಡ್ದ ಒಂದೊಂದು ರತ್ನ ತೆಗೆದ ಹಲ್ಲಿಲಿ ಕಡ್ಕಡ್ದ ನೆಲದ ಮ್ಯಾಗ ಒಗಿಲಿಗತ್ತ. ಹೌದು ಬೆಲೆ ಕಟ್ಟಲಾರಂತ ವಸ್ತು ಕೊಟ್ಟಿದ, ಬೆಲೆ ಇಟ್ಕೊಲಿಲ್ಲೋ ಕ್ವಾಡಗ ಅಂದ್ರು. ಹೌದು 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 ಯಾರಂದ್ರು? ಸೀತಾ. ಅವಾಗತ್ತಾನ ಹನುಮಂತ, ಯವ್ವ ನನಗ ಬೈ, ನನಗ ಶಕ್ತಿ ಇಲ್ಲ. ಹೌದು ಕರೆನ ಯಾಕೆ ಕಡದ ಭೂಮಿ ಮ್ಯಾಗ ಒಗಿಲಿಗತ್ತಿದ ಅನ್ನೋದು ನಿನಗೆ ಗೊತ್ತಾಗಿಲ್ಲ. ಯಾಕ ಇದ್ರ ಒಳಗೆ ನನ್ನ ರಾಮ ಸೀತಾನೇ ಕಾಣಲಾಗ್ಯಾರಲ್ಲ. ನೋಡ್ರಿ ಇದ್ರೊಳಗ ಒಂದರಕರ್ದಾಗ ಇಟ್ಟೆಲ್ಲ ಹಣ್ಣು ಪಟ್ಟಿ ನನ್ನ ಕರೀದು ಒಂದರಕರ್ದಾಗ ರಾಮ ಸೀತಾ ಕಾಣಲಾಗ್ಯಾರ. ನಿನ್ನ ರಾಮ ಸೀತಾ ಎಲ್ಲಾರ? ನನ್ನೊಳಗೆ ಅದಾರಂತ. ತೋರಿಸ್ತೇನ ಅಂತ ಕೇಳಿದ್ರು. ತೋರ್ಸಂದಾಗ ಬಲಕಿನ ಮೊಳಕಾಲ ಮುಂಡಿ ಭೂಮಿಗೆ ಊರ್ಯಾನ, ಒಂದು ಕಾಲ ಹಿಂಗ ಹಿಡ್ದಾನ, ಜಯ ಶ್ರೀರಾಮಚಂದ್ರ ಎದಿ ಹರಿದು ತನ್ನೊಳಗೆ ರಾಮ ಸೀತಾಗ ದರ್ಶನ ಬಂಧುಗಳೇ, ಇದು ನನ್ನೊಳಗಿನ ದೇವರ ಸೃಷ್ಟ. ಹೌದು 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 ಇಂಥವ್ರು ಹುಟ್ಟಿದಿರಿ, ಎಲ್ಲ ಬಿಟ್ಟಿದಿ. ನೀ ಗುರು ಉಪದೇಶ ಆಗಿಲ್ಲ, ನಿನ್ನ ಅಹಂಕಾರ ಬಂದಾಗ ಇದು ಎಲ್ಲ ಯಾಕೆ? ಯಾವ ಟೇಜಿಗಿಲ್ಲ, ಇದೇ ಟೇಜಿಗೆ ಯಾಕೆ ಬರ್ತಿರು? ಹಿಂಗೆ ಯಾಕೆ ಆಗ್ತದ ಅದು? ಹೇಳ್ತ ಕೇಳು. ಹೆಂಗ್ರಿ? ಇವತ್ತು ನನಗಾದ್ರೆ ಅನಿಸ್ತದ, ಈ ವೇದಿಕೆ ಮ್ಯಾಗ ನಾನಂತೂ ಸುಳ್ಳು ಹೇಳಲ್ಲ, ಇವತ್ತು ನನ್ನ ಗ್ರಹದ ಮ್ಯಾಗ ರಾಹು ಪುತ್ತ ಅನ್ಸಲಗತ್ತ. ಒಂದು ಮುಂಜಾನೆ ಹಿಡ್ದದ ಎಡ, ಈಗ ಬಿಡಲಿಲ್ಲ. ಆ ಪಿಡ ಇಲ್ಲಿ ಬಂದು ತಟ್ಟದ ನೋಡಿ. ಹೌದು ಇವಳಲ್ಲಿ ಚಂದ ಕಾರ್ಯಕ್ರಮ ಮಾಡ್ತಾಳತ್ತ. ಮುಂಜಾನೆ ಯಾರು ಬಿಟ್ಟಿದ ತಳಗ ಹಾಡ್ಯಾಗ ಮುಂಜಾನೆ ಹತ್ತದ, ಸುಳ್ಳು ಹೇಳಂಗಿಲ್ರಿ. ಮುಂಜಾನೆ ಯಾರು ಎಡ ಹತ್ತದ ನೋಡು, ಇನ್ನೂ ತನ ಬಿಡಂದದು. ಹೌದು ಅದು ನನ್ನ ಟೈಮ್ ಸುಮಾರು ಅವನಿ ಅತ್ತಿ ನೋಡು. ಎಂದು ಅಲ್ಲಾರ್ದ ಕಿಂದಿ ಹಾಕತ್ತಿ ಅಂದ್ರ ಅದು ನಂದು ರಾಹು ಪುತ್ತನ ನಿನಗ ಅಲ್ಲ ಕಚ್ಚಾನ. ಬಿಡಬೇಡಿ ಅವನಿಗೆ, ಬಿಟ್ಟು ಹೇಳ್ತಾ ತಿರುಗಾಡಿ ಬಿಡು. ಇಲ್ಲ ಅದು ಆಕಳ ಬೇರೆ, ಆಕಳಿಗೆ ಗೊತ್ತ, ಕರಿಗೇನು ಗೊತ್ತ. ಅದಕ್ಕಪ್ಪ ಮಾಸ್ತಾರ ಹಾಲು ಕುಡಿಯವ್ರೇ ಬೇರೆ, ತ್ರಾಸ ತಗೋವ್ರೇ ಬೇರೆ, ಇದು ಗೊತ್ತಾಗಬೇಕು. ಹೌದಿಲ್ಲ? ಅದಕ್ಕೆ ಇರ್ಲಿ ಬಂಧುಗಳೇ, ಇದು ಒಂದು ವೇದಿಕೆಯಲ್ಲಿ ಅನುಭವದಿಂದ ವಿಷಯಗಳು ನಡೆದ. ಒಂದು ಮಾತು ಹೇಳುದದ, ಏನ್ರಿಪ್ಪ? ಸ್ವತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಈ ಮನುಷ್ಯ ಜನ್ಮಕ್ಕೆ ಬೇಕಂತೇಳಿ ಮಹಾತ್ಮ ಹೇಳ. ಹೌದಿಲ್ಲ? ಗುರು ಮಾಡ್ಕೋಬೇಕಂದ್ರೆ ಎಂತವನಿಗೆ ಸ್ವತ್ರಿಯ ಬ್ರಹ್ಮನಿಷ್ಠ ಗುರು ಬೇಕು. ಸುಮ್ಮನೆ ಹಿಂಗ್ ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಇಲ್ಲೆಲ್ಲ ನಾವು ರೈತರೇ ಇದ್ದೇವ್ರಿ. ಈಗ ಎಲ್ಲಾರು 10 ಪಾಳಿ ನೀರ್ ಬರ್ತಾವ ನಿಮ್ಗ. ಈ ಕಡೆ ಎಲ್ಲ ಮಂದ್ರೂಪತೆ ಬರ್ತಿರಾಯ್ತು. ಮಂದ್ರೂಪ ಇಲ್ಲಾಂದ್ರೆ ಈ ಕಡೆ ತಾಕಳಿದ ಬರ್ತಾವ. ಸಬ್ಮರ್ಸಿಬಲ್ ಈ ಕಡೆ ಇಲ್ರಿ. ರಾತ್ರಿ 12ಕ್ಕೆ ಕೊಡ್ತಾರ, ಮುಂಜಾನೆ 8ಕ್ಕೆ ತೆಗಿತಾರ. ಇದು ನಮ್ಮ ರೈತರು ಗೊಂಡದ. ನಮ್ಮಂತ ಒಬ್ಬ ರಾತ್ರಿ ಬಿಡತ್ತಾನ ತೊಗರಿಗೆ ನೀರು ಉಳಿಸ್ಯಾನ. ತೊಗರಿಗೆ ನೀರು ಉಳಿಸಿ ಮುಂಜಾನೆ ಬರುವಾಗ ಕಾಲೆಲ್ಲ ಕೆಸರಾಗ್ಯಾವ, ಲೈಟ್ ಹೋಗ್ಯಾದ, ಮನಿಗೆ ಹೊಂಟಾನ. ಸಣ್ಣಗೆ ಸೂರ್ಯನ ಕಿರಣ ಹೊಳಿಲಿಗತ್ತ. ಹೋಗೋ ಯಾವಾಗ ಮಗಲ ಒಂದು ಕೆರಿ ಕಾಣ್ಯದ. ಕಾಲ ತಕ್ಕೋಬೇಕು, ಇನ್ನು ಮನಿಗೆ ಹೋಗ್ಬೇಕಂತೇಳಿ ಅವ ದಾರಿಯಾಗ ಯಾರು ಹೋಗ್ತಿದ, ಮಗಲಾಗ ಕೆರೆಯಾಗ ಒಂದು 4 ಹೆಜ್ಜೆ ಒಳಗೆ ಹೋಗಿ ಬಕ್ಕಿ ನೀರು ತೋಬೇಕತ್ತನ. ಒಳಗ ರತ್ನದ ಹಾರ ಕಾಣಿಸ್ಯದ ಬಿದ್ದದ. ಕೈ ಹಾಕಿ ಬಕ್ಕಿ ಕೈಯಾಗ ತೋಬೇಕತ್ತನ. ಒಳಗ್ ಕೈ ಹಾಕಿ ಕೈ ಆಡಿಸ್ತಾನ, ಕಾಣಿಸಲಾಗ್ಯದ, ಕೈಗೆ ಬರೋದು. ಎದ್ದು ನಿಂತ 5 ಮಿನಿಟ್ ನಿಂತಂದ್ರೆ ಒಳಗ್ ಕಾಣಿಸ್ತದ. ಮತ್ತೆ ಬಗ್ಗಿ ತೋತಾನ, ಸಿಗ ಅಂದ್ರ ಕೈ ಹತ್ತಲ್ದು. ಹಿಂಗ್ಯಾಕಾಗದು ಗತ್ತು ಅಂತೇಳಿ 2 ತಾಸು ಬದುಮರಿಗೆ ಐತ್ರಿ ಕೆರೆಗೆ. ನಮ್ಮ ಕುತ್ತಾರನ ಕಾಕನಂತಾರ ಅಲ್ಲಿ 5 ನಡೆದಾರ. ಯಾಕೆ ಹೋತಮ್ಮ, ನಾವ್ ಹೊಲಕ್ಕ ಹೋಗಿ ಹೊಳಿ ಬರತ್ತನ ಏಕ ಬಗ್ಗುದು ಇಳುದು ಮಾಡಕತ್ತಿದ್ ಏನಾಗ್ಯದ? ಯಾರು ಮಾಡಿ ಹೋಗಕ್ಕ? ಏನೋ ನನ್ನ ದೈವತ್ಯ ಅಂತ ತಿಳ್ಕೊಂಡಿದ. ಕೆರೆಯಾಗಾರೆ
ರತ್ನದ ಹಾರ ಬಿದ್ದದ ಬಗ್ಗೆ ತೋಯ್ಬೇಕಂತ ಕೈ ಸಿಗಲಾಗ್ಯದ ಮತ್ತ 5 ಮಿನಿಟ್ ನಿಂದಿರ್ತ ಕಾಣಿಸಲಾಗತ್ತದ ಮತ್ತ ಬಗ್ಬೇಕಂತ ಸಿಗಲಾಗ್ಯದ ಹುಡುಗ ಆ ಕಾಕ ಹೇಳ್ತಾರ ಹುಡುಗ ಹಾರ ಕೆರೆಗಿಲ್ಲೋ 10 ಬಾಯಾಗ ಹಿಡಿದು ತಗೊಂಡು ಬಂದು ಬಾಯಂದ ಬಿಟ್ಟದ ಕೆರೆ ಮಗ್ಗಲದಾಗ ಕಂಟಿಗಳ ಬೆಳೆದವ ಕಂಟಿ ಟಂಗಿಗೆ ಹಾರ ಜೊತೆಲಾಗತ್ತದ ಅದ್ರ ಪ್ರತಿಬಿಂಬ ಬಿದ್ದದ ನೋಡ್ರಿ ವಿಷಯ ಹೆಂಗ ಬಿಡಿಸೋದು ಅದರ ನೆರಳ ಬಿದ್ದಾದ ಹಾರಲ್ಲಿ ಅದ ಅದರಂತೆ ಇದು ಹೇಳಬೇಕಂದ್ರ ಬರೇ ಗುರುಗಳಾಗಿ ತಲೆ ಮೇಲೆ ಕೈ ಇಟ್ರ ಉಪದೇಶ ಆಗಂಗಿಲ್ಲ ನಮ್ಮೊಳಗ ಆತ್ಮ ಯಾವುದು ಜ್ಞಾನ ಎದಕ್ಕತ್ತಾರ ಅನ್ನೋದು ತೋರ್ಸವ ಆ ಹಾರ ತೋರ್ಸವ ಶ್ರೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಆ ಗುರುವಿನ ಉಪದೇಶ ಆಗ್ಬೇಕಂದ್ರ ತಂಗಿ ಸುಮ್ಮನೆ ತಲೆ ಮೇಲೆ ಕೈ ಇಟ್ರ ಉಪದೇಶ ಆಗ್ಯದ ಅಂತೇಳಿ ನಾನೀ ತಿಳ್ಕೋದದು ನಮ್ಮ ತಪ್ಪ ಕಲ್ಪನೆ. ಹೌದು 4 ದೇಹಗಳದಾವು ಸ್ಥೂಲ ಕಾರಣ ಮಹಾಕಾರಣ ಹಿಂಗ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಹಿಂಗ ದೇಹಗಳದಾವ ಇದ್ರ ಒಳಗ ನಿನ್ನ ಹೊರಗಿನ ಗುರು ಅದಾನ ಖರೆ 4 ದೇಹ ಇದೇ ಶರೀರದೊಳಗದಾವ ಯಾವ ಶರೀರಕ್ಕೆ ಉಪದೇಶ ಕೊಡ್ತಾನ ಮುಂದಿನ ಸಂಧಿಗೆ ಹೊಡೆದು ಹೇಳು. ಹೌದು ಮುಂದಿನ ಸಂಧಿಗೆ ಹೊಡೆದು ಹೇಳಿದು ಹೌದು ಏನು ಒಳಗ ಕೊಡ್ತಾನ ಏನು ಹೊರಗ ಕೊಡ್ತಾನ ಇದು ಗೊತ್ತಾಗತ್ತದ ಹೌದಿಲ್ರಿ ಒಳಗ ಕೊಡ್ತಾನ ಏನು ಹೊರಗ ಕೊಡ್ತಾನ ಗೊತ್ತಾಗತ್ತದ ಹೌದು ಕೊನೆ ಒಂದೇ ದೃಷ್ಟಾಂತ ಬಂಧುಗಳೇ ಯಾಕಂದ್ರೆ ಆ ದೃಷ್ಟಾಂತ ಕೇಳಕ್ಕೆ ನೀವೆಲ್ಲರೂ ಕೂತೀರಿ ಕೇಳ್ರಿ ಇಸ್ಲಾಮ ಧರ್ಮದಲ್ಲಿ ಹೌದು ಅಬುಸ್ವರಿ ಅಂತೇಳಿ ಶರಣರಾಗಿ ಹೋದರು ಹೌದು 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 5 ಹೊತ್ತ ಹೊಳಿಗೆ ಹೋಗಿ ಝಳಕ್ ಮಾಡಿ ಬಂದು ನಮಾಜ್ ಮಾಡ್ತಿದ್ರು 5 ಹೊತ್ತ ಝಳಕ್ ಮಾಡಿ 5 ಹೊತ್ತ ನಮಾಜ್ ಮಾಡೋರು ಹೌದು ಅಷ್ಟು ಸ್ನಾನ ಕಾಲ ಅಲ್ಲಾನ ಮ್ಯಾಗ ಭಕ್ತಿ ಇತ್ತು ಯಾವುದು ಅಬುಸ್ವಲಿ ಶರಣಂದು ಹೌದು ಅಬುಸ್ವಲಿ ಶರಣ ಏನ್ ಮಾಡದ ಒಂದ ದಿನ ಹೊಳಿಗೆ ಹೋಗ್ಯಾರ ಹೋಗಿ ಝಳಕ ಮಾಡಿ ಇನ್ನ ನೀರು ತಗೊಂಡು ಇನ್ನ ನಮಸ್ಕಾರ ಮಾಡ್ಬೇಕಂತೇಳಿ ಹಿಂಗ ಕೈ ಎತ್ತಿದ ನೀರಂದು ಶೇಬು ಹಣ್ಣು ಹರ್ಕೋತ ಕೈಯಾಗ ಬಂದ ಹೌದು ಶೇಬು ಹಣ್ಣು ಹರ್ಕೋತ ಕೈಯಾಗ ಬಂದ ಮುಂದೆ ಹಿಂದೆ ವಿಚಾರ ಮಾಡ್ಲಿಲ್ಲ ಅರ್ಧ ಶೇಬು ಹಣ್ಣು ತಿಂದಾನ ಹೌದು ವಿಚಾರ ಯಾವ ಪುಣ್ಯಾತ್ಮ ಬೆಳೆಸ್ಯಾನ ಯಾರಿಗೂ ಯಾವ ಮಾಲಕ್ಕನೋ ಎಟ್ಟಿದಕ್ಕೆ ಗೊಬ್ಬರ ಹಾಕ್ಯಾನೋ ಎಲ್ಲಿದ ಬೀಜ ತಂದ ಎಲ್ಲಿದ ಗಿಡ ತಂದ ಹಚ್ಚಾನ ಯಾವಾಗ ಎಟ್ಟೆಟ್ಟ ನೀರು ಬಿಟ್ಟಾನ ಇದಕ್ಕೆ ಖರ್ಚು ಎಟ್ಟಾಗ್ಯದೋ ವಿನಾಕಾರಣ ಈ ಅರ್ಧ ಹಣ್ಣು ತಿಂದಲ್ಲ ನಾ ಈ ಅರ್ಧ ಹಣ್ಣಿನ ಋಣ ಮುಟ್ಟಿಸ್ಬೇಕಂತೇಳಿ ಅರ್ಧ ಹಣ್ಣು ಶೇಬು ಹಣ್ಣು ಕೈಯಾಗ ಹಿಡ್ದ ಹೊಳಿ ದಂಡಿ ಹಿಡ್ಕೋತ ಹೌದು ಹೊಳಿ ದಂಡಿ ಹಿಡ್ಕೋತ ಹೊಂಟ 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 ಮಗಲಾಗ ದೊಡ್ಡ ಸೌಕಾರಂದು ಅದೇ ಶೇಬು ಹಣ್ಣಿನ ಪಡ ಇತ್ರಿ ಹೌದು ಬಾಗಿತ್ತು ಆ ಶೇಬು ಹಣ್ಣಿನ ಪಡದೊಳಗೆ ಆಗ ನಿಮ್ಮ ಸೌಕರ್ಯ ಎಲ್ಲ ಇರುತ್ತೆ ಆ ಮನುಷ್ಯರಿಗೆ ಕೇಳಗತ್ತ ಇದ್ರ ಮಾಲಕ್ಕೆ ಎಲ್ಲ ಅವ್ರ ಕೈ ಮಾಡಿ ತೋರಿಸಿದ್ರು ಅವ್ರಿಗೆ ಹೋಗಿ ನಮಸ್ಕಾರ ಮಾಡಲ್ಲ ಯಪ್ಪ ಸೌಕರ್ಯ ನಮಸ್ಕಾರ ಬರ್ಯಪ್ಪ ಯಾರು ನಾ ಅಬುಸ್ವಲಿ ಅಂತೇಳಿ ಶರಣಿದ್ದ ಹಿಂಗ್ಯಾಗ ಬಂದ್ರಿ ಏನಿಲ್ಲ ನಿಮ್ಮ ಶೇಬು ಹಣ್ಣಿನ ಭಾಗದೊಳಗಿಂದು ಇದೇ ಬಳಿ ದಂಡಿ ಹಚ್ಚಿರಿ ನೀವೆಲ್ಲ ಶೇಬು ಹಣ್ಣಾಗಿ ಒಂದು ಕಾಯಿ ಕಡ್ದಾದ ಹಳ್ಯಾಗ ಬಿದ್ದಾದ ಹರ್ಕೋತ ಬಂದದ ಹಳ್ಯಾಗ ಬಿದ್ದಾದ ಅದು ಹರ್ಕೋತ ಬಂದದ ನನ್ನ ಕೈಗೆ ಸಿಕ್ಕದ ಅರ್ಧ ಹಣ್ಣು ಮುಂದೆ ಹಿಂದೆ ವಿಚಾರ ಮಾಡ್ಯಾರ್ದೆ ತಿಂದಿದ ನೋಡ್ರಿ ಎಂತ ಜಗತ್ತಿನಾಗ ಸಿದ್ಧಟಿಗೆ ಆಗುತ್ತಲ್ಲ ಎಂತ ಸಿದ್ಧಟಿಗೆ ಆಗಿರೈತ್ರಿ ಸಾಕ್ಷಾತ್ ಪರಮಾತ್ಮ ಕೂಗರ್ಗತಾನ ಆ ವಿಷಯ ಮಾತಾಡೋದು ಇವತ್ತಿಗೆ ಅವ್ರು ಒಂದೇ ದೃಷ್ಟಾಂತ ಕೇಳಿದ್ರೆ ನಮ್ಮ ಜನ ಉದ್ಧಾರ ಆಗಿರುತ್ತೆ ಹ್ಯಾಂಗ ಒಳಗಿನ ದೇವರು ದೊಡ್ಡವನ ಅನ್ನೋದು ಹೇಳಿದ್ರು ಈ ಅರ್ಧ ಹಣ್ಣಿನ ಋಣ ಮುಟ್ಟಿಸಬೇಕಾಗ್ಯದ ಅಂತ ಹೇಳದ ತಿಳುವಳಿಕೆ ಇದ್ದವನೇ ನೀವು ಅಂತ ಇವ್ರಿಗೆ ಹಿಂಗೆ ಬಿಡಬಾರದಂತ ತಿಳ್ಕೊಂಡ ಒಂದು ಶೇಬು ಹಣ್ಣಿನ ಬೀಜ ಕೊಟ್ಟ ಇದರ ಋಣ ನೀವು ಮುಟ್ಟಿಸ್ಬೇಕಂದ್ರೆ ಇಲ್ಲೇ ದುಡಿಬೇಕಂದ ಈ ಶೇಬು ಹಣ್ಣು ನನ್ನ ಹೊಲದಾಗಿ ಊರ್ಬೇಕು ಇದು ನಾಟಿ ಬೀಜ ನಾಟಿ ಮುಂದೆ ದೊಡ್ಡ ಗಿಡ ಆಗಬೇಕು ಆ ಗಿಡ ವ್ಯವಸ್ಥೆ ಮಾಡಿ ಕಾಯಿ ಹತ್ತವ ಹಣ್ಣಾಗದ ಕಾಯಿ ಕಡಿದು ನನ್ನ ಕೈಯಾಗ ತಂದ ಕೊಟ್ಟದ ನಿನ್ನ ಋಣ ಮುಟ್ಟುತ್ತದಂತ ಯಾಕಾಗಲ್ಲ ನಾವು
ವಿನಾಕಾರಣ ತಿಂದಿದ ಮಾಲಕ್ ಕೇಳೇನಂದ್ರೆ ಕೇಳಬೇಕಿಲ್ಲ. ಸೇಬು ಹಣ್ಣಿನ ಬೀಜ ಅವ್ರು ಹೊಲ್ಲಾಗೆ ಊರ್ದ ಅವ್ರು ತಿನ್ನೋದಕ್ಕೆ ನೀರು ಬಿಡೋದು ವ್ಯವಸ್ಥೆ ನೆಳ್ಳಿಗತ್ತು ಸಣ್ಣಾಗಿ ಅದು ಯಾನೈತು ಅಗೆ ಇತ್ತು, ನಾಟಿ ಅಗೆ ಇತ್ತು, ಮುಂದೆ ಸಣ್ಣಾಗಿ ಅದು ಬೆಳ್ಕೊತ ಗಿಡ ಇತ್ತು. ಗಿಡ ಆಗಿ ಕಾಯಿಗಳಾಯ್ತು, ಕಾಯಿ ಆಗಲ್ಲ. ಅದರೊಂದು ಒಂದು ಹಣ್ಣು ಕಾಯಿ ಕಡದು ಅವ್ರಿಗೆ ಒಯ್ದು ಕೊಟ್ಟ. ಸಾವ್ಕಾರ ನಿಮ್ಮ ಹಣ್ಣಿನ ಋಣ ಮುಟ್ಟಿಸದ ನೋಡ್ರಿ ಅಂತ. ಇನ್ನು ಹೋಗತ್ತಲ್ಲ, ಅರ್ಧ ಹಣ್ಣಿಂದ ಇರ್ತಲ್ಲ, ಇನ್ನ ಅರ್ಧ ಅರ್ಧ ನಾಶ ಆಗ್ಯದಿಲ್ಲ, ಅರ್ಧ ನೀ ತಿಂದಿದಿ, ಅರ್ಧ ಅಂತೂ ನಾಶ ಆಗ್ಯದ. ಅದ್ರದ್ದು ಹ್ಯಾಂಗ ಮಾಡಿ ಹೇಳ್ರಿ, ಅದನ್ನು ಮುಟ್ಟಿಸ್ತಲ್ಲ. ಯಾನಿಲ್ಲ ನನ್ನ ಮನ್ಯಾಗ ಪ್ರಾಯಕ್ಕೆ ನನ್ನ ಮಗಳ ನೋಡಿ ಹ್ಯಾಂಗ ಹೇಳ್ತಾನ. ಪ್ರಾಯಕ್ಕ ನನ್ನ ಮಗಳು ಬಂದಾಳ, ವಯಸ್ಸಿಗೆ ಬಂದಾಳ. ಮಗಳ ಹೆಸರು ಆಶಾಂತಿ. ಆ ಹುಡುಗಿ ಹೆಸರ ಆಶಾಂತಿ. ನನ್ನ ಮಗಳು ಹೀಗಡ ನೋಡಕ್ಕ ಕಣ್ಣಿಲ್ಲ, ಕೇಳಕ್ಕಂತೂ ಕಿವಿ ಇಲ್ಲ, ಮಾತಾಡಕ್ಕ ಬಾಯಿ ಇಲ್ಲ, ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಕಾಲಿಲ್ಲ, ಏನರೇ ಕೆಲಸ ಮಾಡಬೇಕಂದ್ರೆ ಕೈ ಇಲ್ಲ. ಇಂತ ಅಕ್ಕಿ ನಾನು ಹಟ್ಟಿನ ಹುಟ್ಟ್ಯಾಳ, ಅಕ್ಕಿಗೆ ನೀವು ಮಾಡ್ಕೋಬೇಕು. ನೋಡು ಇದರ ಬಿಟ್ಟು ಓಡಿ ಹೋಗ್ತಾರೆ ಅಂತ ತಿಳ್ಕೊಬೇಕಲ್ಲ. ಯಾಕಾಗಲಿ ಮಾಡ್ಕೊತಂದ ಕರೆ ಕರಾನಲ್ಲ. ಯಾರು ನನ್ನ ಮಗಳಿಗೆ ನಿನಗ ತೋರ್ಸಲ್ಲ, ನನ್ನ ಮಗಳಿಗೆ ಒಳಗೆ ಅಕ್ಕಿ ಕಾಳು ಹಾಕ್ತಾ, ನಿನಗ ಹೊರಗೆ ಅಕ್ಕಿ ಕಾಳು ಹಾಕ್ತಂದ. ಅದಕ್ಕೂ ಯಾಕಾಗಲಿ ಅಂತ ಹೊರಗೆ ಅಕ್ಕಿ ಕಾಳು ಬಿತ್ತು. ಯಾರು ಅಮಸ್ವನಿ ಶರಣವ್ರದು ಒಳಗೆ ಅಕ್ಕಿ ಕಾಳು ಬಿತ್ತು. ಆಶಾಂತಿ ತಾಯಿದು ಅಲ್ಲಿ ಹಿಡಿದು ಇಲ್ಲಿ ತರ ಇಸ್ಲಾಮ ಧರ್ಮದಲ್ಲಿ ಯಾವ್ದೆಲ್ಲ ಕಡೆ ಇರ್ತದ, ಹೆಣ್ಮಕ್ಳಿಗೆ ಒಳಗೆ ಅಕ್ಕಿ ಕಾಳು ಬಿಡ್ತಾವ, ಗಂಡಸು ಮಕ್ಕಳಿಗೆ ಹೊರಗೆ ಅಕ್ಕಿ ಕಾಳು ಬಿಡ್ತಾವ. ಬಂದದ ಏನ್ ವಿಷಯ ಹಿಡಿದದ ಅಕ್ಕಿ ಕಾಳು ಅಂತೂ ಆಯ್ತು. ರಾತ್ರಿ ಟೈಮ್ ಇನ್ನ ಹೆಂಡತಿಗೆ ಕೂಡುದಿತ್ತು. ಅಮಸ್ವನಿ ಶರಣಗ ಮಾವ್ ಹೇಳ್ತಾನ, ಸಾವ್ಕಾರ ಇನ್ನು ಹೋಗಪ್ಪ ನೀನು ಹೆಂಡತಿ ಸಂಗಡ ಪ್ರಪಂಚ ಮಾಡತ್ ಹೇಳಿ ಬಾಗಲ ಒಳಗಿದ್ ಬಿಟ್ಟ. ಒಳಗ ಹೋಗುತ್ತಾನ. ಆಶಾಂತಿ ತಾಯಿ ಎರಡು ಕಡೆ ಸಮಯ ಹಚ್ಚಾಳ, ನಡುವ ಪವಿತ್ರ ಕುರಾನ್ ಇಟ್ಟಾಳ. ಕುರಾನ್ ಇಟ್ಟು ಭಗವಂತನ ಧ್ಯಾನ ಮಾಡೋ ಮಕ್ಕಳಾಗ್ಯಾಳ. ನೋಡ್ಲಿಕ್ಕೆ ಕಣ್ಣದ, ಕಿವಿ ಅದ, ಕಾಲದ, ಕೈ ಅದ, ಬಾಯಿ ಅದ. ಏಕೆ ನಾನು ಹೇಳ್ತಿಲ್ಲ ನಾವು ಓಡಿ ಹೊರಗೆ ಬಂದ. ಯಾಕೆ ಬಂದಿ ಕೇಳದ. ನೀವ್ಯಾರು ಹೇಳಿರಿ, ನಿಮ್ಮ ಮಗಳಿಗೆ ಕಣ್ಣಿಲ್ಲ ಅಂದಿರಿ, ಬಾಯಿಲ್ಲ ಅಂದಿರಿ, ಕೈ ಇಲ್ಲ, ಕಾಲಿಲ್ಲ, ಕಿವಿಲ್ಲ ಅಂದಿರಿ. ಎಲ್ಲಾನು ಅವ ಪುರಾಣ ಓದಲ್ತಾಳ ಹೆಣ್ಮಗಳು. ಅಕ್ಕಿ ನಾನು ಹಾಡ್ತಿಲ್ಲ. ಇಲ್ಲಪ್ಪ ಅದ್ರ ಮರಮ ನಿನಗ್ ಬರ್ತಿಲ್ಲ. ಅವ್ರು ಹ್ಯಾಂಗ ಹೇಳ್ತಾರ, ನನ್ನ ಮಗಳು ಹುಟ್ಟಿ ಪ್ರಾಯಕ್ಕೆ ಬಂದಾಳ, ಕರೆ ಬಾಯಿದಿಂದ ಕೆಟ್ಟದ ಮಾತು ಮಾತಾಡಿಲ್ಲ ಅಂತೇಳಿ ಬಾಯಿಲ್ಲ ತಿಳಿದ. ಹೌದು. ಕಿವಿಲಿ ಕೆಟ್ಟದ ಕೇಳಿಲ್ಲ ಅಂತೇಳಿ ಕಿವಿ ಇಲ್ಲ ತಿಳಿದ. ಹೌದು. ಕಣ್ಣಿಲಿ ಕೆಟ್ಟದ ನೋಡಿಲ್ಲ ಅಂತೇಳಿ ನನ್ನ ಮಗಳಿಗೆ ಕಣ್ಣಿಲ್ಲ ತಿಳಿದ. ಕಾಲಿಲಿ ಕೆಟ್ಟದ ಜಾಗಿಗೆ ಹೋಗಿಲ್ಲ ಅಂತೇಳಿ ಕಾಲಿಲ್ಲದಿಂದ, ಕೈಲಿ ಕೆಟ್ಟ ವರ್ತನೆ ಮಾಡಿಲ್ಲ ಅಂತೇಳಿ ನನ್ನ ಮಗಳಿಗೆ ಕೈ ಇಲ್ಲಂದಿಲ್ಲಪ್ಪ. ನಿನ್ನ ಹೆಂಡತಿ ಆಶಾದ ಬೇಡ. ಅವಾಗ ಹೋಗಿ ತನ್ನ ಮಡದಿಗೆ ಕೂಡದ ಅಂದಿನ ಹಿಡಿದು ಇಂದಿರತನ ಇಸ್ಲಾಮ ಧರ್ಮದಲ್ಲಿ ಲಗ್ನ ಇತ್ತಂದ್ರ ಎಂದ ಅಕ್ಕಿ ಕಾಳು ಬೀಳ್ತಾವ ಅಂದೇ ಗಂಡ ಹೆಂಡತಿಗೆ ಕೂಡಿಸುದ ಪದ್ಧತ ಇನ್ನೂ ತನ ನಡೆದ ಬಂಧುಗಳೇ. ಹೌದಿಲ್ಲ? ಇನ್ನು ಹೇಳೋದವ ಮುಂದ ಆಶಾದ್ಬಿಗೆ ಗರ್ಭ ನಿತ್ತು. ಆಶಾದ್ಬಿ ತಾಯಿಗೆ ಗರ್ಭ ನಿತ್ತು. ಗರ್ಭ ಬೆಳಕೋತ 7 ತಿಂಗಳ ಪಿಂಡ ತಾಯಿಯ ಗರ್ಭ ಬೆಳೆದಿಗತ್ತು, ಬಂಕಿ ಕಾಡ್ಲಗತ್ತು. ಹೌದು. ಯಾರಿಗೆ? ಆಶಾದ್ಬಿಗೆ. ಬಂಕಿ ಕಾಡ್ಲಿಗತ್ತು. ಬಂಕಿಗೆ ಹ್ಯಾಂಗ ಕಾಡಗತ್ತು? ಹಿಂದಕ್ಕೆಲ್ಲ ಕಾಡ್ತಿತ್ತು ಅವುಗಳಿಗೆ ಬಂಕಿ. ಯಾನು ಹೊಲದಾಗಿನ ಎರಿ ಮಣ ತಿನ್ನೋದು, ಒಲೆಗಿನ ಬೂದಿ ತಿನ್ನೋದು, ಹುಳಿದಿ ತಿನ್ನೋದು, ಕಾಡ್ ಹಿಂಗ ಬಂಕಿ ಕಾಡ್ತಾವ್ರಿ. ಆಶಾದ್ಬಿ ತಾಯಿಗೂ ಬಂಕಿ ಕಾಡ್ತು. ಭಾರಿ ಹಣ್ಣು ತಿನ್ಬೇಕಂತ. ಬಾರಿ ಹಣ್ಣು ತಿನ್ಬೇಕಂದ್ರು ತನ್ನ ಪಡದೊಳಗ ಬಾರಿ ಹಣ್ಣುಗಳ ಎಲ್ಲ ಕಾಯಿ ಗಿಡ ಇತ್ತು. ಹಣ್ಣು ಆಗದ ಕಾಯಿಗೆ ದೃಷ್ಟಿ ಹೋಯ್ತು, ತಿನ್ಬೇಕಂತಾಳ. ಅದೇ ಬಾರಿಯ ಗಿಡದೊಳಗ ಕರಿ ಮಿಡಿನಾಗರ ಹಾವ ಕುತ್ತದ. ಬಂಧುಗಳೇ, ಕರಿ ಮಿಡಿನಾಗರ ಹಾವ ಕುತ್ತದ. ಫಲಕ್ಕೆ ಬಿತ್ತು ಬಾರಿ ಕೈಗೆ ಕೈ ಹಾಕಬೇಕಂದ್ರ ಅದು ಕಡೆನೇ ಇತ್ತು. ಅದು ಈಕಿನ ಕಣ್ಣಿಗೆ ಬಿದ್ದಿಲ್ಲ. ಕರೆ ಆ ಮಿಡಿನಾಗರ ಹಾವು ಈಕಿಗೆ ನೋಡಿ ಆಗ. ಆಶಾದ್ಬಿ ತಾಯಿಗೆ ನೋಡ್ಯಾವ. ಇವಳಿಗಂತೂ ಬಾರಿ ಕೈ ತಿನ್ಬೇಕಂತೇಳಿ ಬಂಕಿ ಕಾಡ್ಲಾಗತ್ತದ, ಬೇಕನ್ಸಲಾಗತ್ತದ. ಇದು ಕೈ ಹಾಕಿ ತಿನ್ಬೇಕಂತೇಳಿ ಹಣ್ಣು ತೋತಾಳ. ಹೊಟ್ಟೆಯಾಗಿದ್ದಂತ ಮೈಬೂಲ್ ಸುಬಾನಿ ತಾಯಿಯ ಕಾಲ ಚೂಡುವ ಭಾರಿಕೆ ಬಂದು ಕೆಳಗ ಬಿದ್ದಳು. ಅವಾಗ ತನ್ನ ಹೊಟ್ಟೆ ಒಳಗೆ ಇದ್ದಂತ ಒಳಗಿನ ಪರಮಾತ್ಮ ತಾಯಿಗೆ ಉಳಿಸ್ಯಾನ.
ಹೌದ್ 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 ಒಳಗ ಮೈಬೂ ಸುಬಾನಿ ಬೆಳಿತಿದ್ದ ಹಾ ನಮ್ಮ ಅವ್ವ ಮಿಡಿನಾಗನ ಹಾವ ಕಡ್ದತ್ತಂತೇಳಿ ಕಣ್ಣಿಗೆ ಚೂಟಿದ್ರ ಕಣ್ಣಿಗೆ ಬೋಡಿಗೆ ಬತ್ತು ತೆಳಗ ಬಿದ್ದಳು. ಅವಾಗ ಮಿಡಿನಾಗರ ಹಾವ ಹೋಯ್ತು. ಎತ್ತರಾಗಿ ಅವಾಗ ಹಣ್ಣು ತಗೊಂಡು ಮನೆಗೆ ಬಂದಾಳ. ನಿನಗ ಉಳಿಸಿದವ್ರು ಯಾರು? ನಿನ್ನೊಳಗಿನವ್ರು ಎಲ್ಲ ಹೊರಗಿನವ್ರು? ಒಳಗಿನವರು. ದೈವದವ್ರು ತೂಕ ಹಾಕ್ರಿ. ಯಾರು ಉಳಿಸ್ಯಾರ? ಒಳಗಿನ ಪರಮಾತ್ಮ. ಜಗತ್ತಿನಾಗ ಒಳಗಿನ ದೇವರ ದೊಡ್ಡವನಾದ. ಕೇಳುತ್ತ ನಿನಗ ಪಿಂಡದೊಳಗೆ ಇದು ತಾಯಿಯ ಗರ್ಭದೊಳಗೆ ಪಿಂಡ ತಯಾರಾಗ್ಯದ. ಹುಟ್ಟುವಾಗಲೂ ಒಳಗೆ ಹುಟ್ಟ್ಯಾದ. ಸತ್ತ ಬಡಕು ಒಳಗೆ ಇಡುದದ. ಎಲ್ಲ ಊರಾಗ ಗೌಡ್ರು ಹೋಗ್ಯಾರಿ ಅಂದ್ 1-8 ದಿನ ಹೊರಗೆ ಇಡ್ತಾರ. ಒಳಗೆ ಹುಟ್ಟುದು ಒಳಗೆ, ಸತ್ತ ಬಡಕು ಒಳಗೆ, ಎಲ್ಲ ಒಳಗದ್ರಿ. ಹೊರಗಿಂದ ಯಾವಾಗ ಇದು ಎಟ್ಟನು ಕಾಣ್ಲಿ ಒಂದ ದಿನ ಮಣ್ಣು ಇದೆಲ್ಲ ಬೀಳ್ತದ. ಎಟ್ಟು ಮಣ್ಣಾಗ ಹುಟ್ಟ್ಯಾದ, ಒಂದ ದಿನ ಮಣ್ಣಾಗ ಹೋಗುತ್ತದ. ಈಗ ನೀವು ಹೊರಗಿನ ದೇವರು ಬಹಳ ಅಂದಿ. ನಾ ಕೇಳ್ತ ತಂಗಿ, ಅರ್ಜುನನ ಹೆಂಡತಿ ಹೆಸರು ಯಾರು? ಸುಭದ್ರ. ಕೃಷ್ಣನ ತಂಗ್ಯಾಳ. ಕೃಷ್ಣ ಪರಮಾತ್ಮನ ತಂಗಿ ಯಾರು? ಸುಭದ್ರ. ಅರ್ಜುನ ಕೃಷ್ಣ ಹೊರಗಿನ ದೇವ್ರಿಲ್ಲ. ಸುಭದ್ರ ಗರ್ಭಿಣಿ ಇದ್ಳು. ಹೊಟ್ಟ್ಯಾಗ ಅಭಿಮನ್ಯು ಬೆಳಿತಿದ್ದ. ತಂಗಿ ಹೇಳ್ತಾಳ ಸುಭದ್ರ ಅಣ್ಣಗ ಏನಂತ ಹೇಳಿ, ಏನು ಏನ ಯಾವಾಗಾರ ಒಂದು ಕತಿ ಹೇಳಲ್ಲ ನನಗ. ಅವಾಗ ತಂಗಿಗೆ ಕತಿ ಹೇಳಗತ್ತ ಅಣ್ಣ ಇತ್ತಂತ ಪರಮಾತ್ಮ ಹೊರಗಿನ ದೇವರ ಚಕ್ರ ಇವ ರಚನೆಯದ ಕತಿ ಹೇಳ್ದ. ಚಕ್ರ ಇವ ರಚನೆಯದ ಕತಿ ಹೇಳ್ಕೊತ ತಂಗಿಗೆ ನಿದ್ದೆ ಹತ್ತಲಗತ್ತು. ಸುಭದ್ರಾಗ ನಿದ್ದೆ ಹತ್ತುವಾಗ ಚಕ್ರ ಯುಗದಾಗ ಹ್ಯಾಂಗ ಹೋಗುದು ಹೇಳಿದ್ದ. ಇನ್ನು ಬರೋದು ಹೇಳವಿದ್ದ. ಹೊಟ್ಟ್ಯಾಗ ಅಭಿಮನ್ಯು ಹೂ ಅನ್ನಗತ್ತ. ಒಳಗಿನ ದೇವರು ಹೂ ಅನ್ನಗತ್ತ. ಅವಾಗ ತಿಳ್ಕೊಂಡ ಪರಮಾತ್ಮ ಯಾನಂತೇಳಿ, ಹೊಟ್ಟ್ಯಾಗಿನ ಕೂಸ ಹೂ ಅನ್ನಗತ್ತದ ನನ್ನ ತಂಗಿಗೆ ನಿದ್ದೆ ಹತ್ಯಾದ. ಇದು ಕತಿ ಹೇಳಬಾರದಂತೆ ಕತಿ ಅರ್ಧಕ್ಕೆ ಬಿಟ್ಟ. ಮುಂದ ಅಭಿಮನ್ಯು ಹುಟ್ಟಿ ಬಂದ ಬಳಿಕ ಕೌರವರು ಪಾಂಡವರ ಯುದ್ಧ ಆಗೋ ಸಮಯದಾಗ ಕೌರವರು ಚಕ್ರ ಇವ ರಚಾಶಿರು 5 ಮಂದಿ ಪಾಂಡವರಿದ್ರು. ಯಾರು ಹೋಗೋದಾಗಲ್ದು. ಅಭಿಮನ್ಯು ಹೇಳ್ತಾರ ನಾವು ಹೊತ್ತೊಳಗಂದ ನನ್ನ ಸ್ವಾದರ ಮಾವ ಚಕ್ರದಾಗ ಹ್ಯಾಂಗ ಹೋಗ್ಯಾನ ಇದು ನನಗೆ ಹೇಳ್ಯಾನಂದವ. ಚಕ್ರದಾಗ ಹೋಗೋದು ಗೊತ್ತಿತ್ತು. ಚಕ್ರದಾಗ ಹೋದ ಹೊಳ್ಳಿ ಬರೋದು ಗೊತ್ತಾಗಲ್ದು. ಮೋಸ ಮಾಡಿ ಕೌರವರು ಹೊಡಿವಾಳಾಗ ನಿನ್ನ ಹೊರಗಿನ ದೇವ್ರ ತಾಕಡಿ ಕಡೆ ಕಸ ತೆಗಿಲಿಕ್ಕೆ ಹೋಗಿದ್ಯಾನು. ತನ್ನ ತಂಗಿ ಮಗನೇ ಇದ್ದಲ್ಲ ಅಭಿಮನ್ಯು ಯಾಕೆ ಉಳಿಸಲಿಲ್ಲ ನಿನ್ನ ಹೊರಗಿನ ದೇವ್ರ? ಮೋಸ ಮಾಡಿದಿ. ನಿನ್ನ ತಂಗಿ ಹೊಟ್ಟಿ ಒಳಗ ಕೂಸ ಹೂವತ್ತದ ತಿಳಿ ಹೇಳಬಾರ್ದು ಅನ್ನೋದು ಮೋಸದ ಡಾವ ನಿನ್ನ ಬಲ್ಯದಂದ್ರೆ ನೀ ಎಲ್ಲಿ ದೇವ್ರ? ಹೇಳ್ಬೇಕಿಲ್ಲ. ನೀ ಮೋಸ ಹೊರಗ ಇದ್ದುದು ದೇವರ ಮೋಸ. ಒಳಗಿನ ದೇವ್ರ ಒಬ್ಬರಿಗೆ ಮೋಸ ಮಾಡಿವೇನ್ರಿ? ಮೋಸ ಮಾಡಿಲ್ಲ. ನೀ ಅಂದಿ ನೋಡು, ಹೊರದಾಗ ಹಣ ಹಂಗ ಬಿತ್ತೇವ ಹಂಗ ಒಳಗನು ಬಿತ್ತು. ಅಲ್ಲಿ ಉಡ್ತಿಯಲ್ಲ ಬದನೆಕಾಯಿ ಉಡ್ತಿ, ಇದ ನೀರು ಕುಡಿತಿ, ಇವೆಲ್ಲ ದೇವ್ರ ಅಂತ ನೋಡ್ರಿ. ಹ್ಯಾಂಗ ತಂಗಿ ವಿಷಯ ಮಾತಾಡ್ಲಿಕ್ಕೆ ನಾವು ಉದಾಹರಣೆ ಹ್ಯಾಂಗ್ ಹಚ್ಚು ನೋಡು. ಹಾಗ ವಿಷಯ ಹಚ್ಚು. ಹರಕತ್ತಿಲ್ಲ ಯಾರನ್ನ ಹರಕತ್ತಿಲ್ಲ ಯಾಡು ಗಡಿ ರೂಟ್ ಹಿಡಿದು ಹೊಂಟವತ್ತಾರ. ಬಿಟ್ಟಿರಿ ಅವ್ ನೀರು ಕುಡ್ಲಿಗತ್ತದ. ನೀ ನೀರು ಕುಡ್ತಿ ಅದ ನಂದೇ. ನೀ ಬದನಿಕಾಯಿ ಉಂಡು ಅದು ನಂದೇ. ಮಾವಿನಕಾಯಿ ರುಚಿ ಅತ್ತ ಕಬ್ಬ ರುಚಿ. ಮಾವಿನಕಾಯಿ ಹುಂಚಿಕಾಯಿ ಹುಳಿ, ಮೆಣಸಿನ್ಕಾಯಿ ಖಾರ. ನೋಡ್ರಿ ಅಟ್ಟೆ ಅಲ್ಲ ಅಗಲಕಾಯಿ ಕೈ. ಆ ನೀರು ಅದೇ ಅತ್ತ, ಭೂಮಿ ಅದೇ ಅತ್ತ, ದೋಷ ಅದ್ರಾಗದ. ಎಲ್ಲ ಆಗ್ಯದಲ್ರಿ. ಇದೆಲ್ಲ ಯಾರು ಮಾಡ್ಯಾರ? ಮೊದಲು ಯಾರು ಮಾಡ್ಯಾರ? ನನ್ನ ಹೊರಗಿನ ದೇವ್ರು. ಎಲ್ಲ ಕುಸುಮ ಹೊರಗಿನ ದೇವ್ರೆ. ಹಂಗಲ್ಲದು. ಹೊರಗಿನ ದೇವ್ರ ಜಗತ್ತಿನ ಕೀರ್ತಿ ಹ್ಯಾಂಗ ಮಾಡ್ದ? ಅಂತ ಸಂಕಟ ಬಂದ ಬಳಿಕ ಯಾವಾಗ ಸಗುಣ ರೂಪ ತೊಟ್ಟ. ಅದು ಇವನು. ಈಗಿನ ಬೈಲ್ ಕೈ ಅದ. ಇದು ಯಾರು ಮಾಡೋದು? ಅದ್ರ ಒಳಗೆ ಅದ ಕೈಯ ಒಳಗದ. ಹೌದಲ್ರಿ? ಎಲ್ಲ ಒಳಗೆ ಬಿಟ್ಟು ಹೊರಗದ. ಅದು ಹಂಗಲ್ಲ. ಈ ವಿಷಯ ಅನ್ನಲ್ಲ. ಕೈಯ ಹುಳಿ ಈ ವಿಷಯ ಎದಕ್ ಹಚ್ಚಬೇಕು? ಅದಕ್ಕೆ ಹಚ್ಚಬೇಕು. ಇದಕ್ಕೆ ಹಚ್ಚಿದ್ರೆ ಯಾಕೆ ನಡೀತದೆ? ಅವ ನನ್ನೊಳಗ ನನಗೆ ಬಿಟ್ಟು ಹೊರಗ ವಿಷಯ ಮಾತಾಡಿದ್ರ ಒಂದೊಂದು ಹೌದು ಅಂತಿರ್ಬೇಕು. 400 ಸತ್ಯ ಧರ್ಮರು ಮುಂದ ಎಲ್ಲರಿಗೆ ಮಕ್ಕಳಾಗಿವು. ಹೌದು ಸಿದ್ಧ ಮಲ್ಲುಬಾಯಿಗೆ ಮಕ್ಕಳು,
ಬಿಳಾಣ ಸಿದ್ಧ ಕೊಂತುಬಾಯಿಗೆ ಮಕ್ಕಳು, ಹೌದು ಸ್ವಾಮಣ ಮತ್ತೆ ಸ್ವಾಮಬಾಯಿಗೆ ಮಕ್ಕಳು, ಹೌದು ಕಲ್ಲು ಮತ್ತೆ ಕನಬಾಯಿಗೆ ಮಕ್ಕಳು ಎಲ್ಲ ಇದ್ರು ಕೂಡ ತಾಯಿನೇಳು ಬಬಲಾದಿ ಕೊಂತವಾಯಿ ಮಾಯದ ಗುಡ್ಡಕ್ಕೆ ಹೋಗಿ ಮಾವನ ಭಕ್ತಿ ಮಾಡಿಳು ಹಿಂಡು ಸಿದ್ಧರೊಳಗ ಪುಂಡ ಮಗ ಬೇಕಂತೇಳಿ. ಹೌದು ನೀನೇ ಪ್ರತಿ ಅವತಾರ ಕೊಟ್ಟು ನಾನು ಹೊಟ್ಟಿಲಿ ಹುಟ್ಟಬೇಕಂತೆ ಭಕ್ತಿ ಮಾಡಿಳು. ಹೌದು ಮಾವ ಮಾಯದ ಆಟ ಮಾಡಿ ಕೊಂತವಾಗ ಕೊಡುವಂತ ಫಲ ಕನಬಾಯಿಗೆ ಕೊಟ್ಟ. ಹಾ ಹಾ ಆ ಕನಬಾಯಿ ಮಾವ ಕೊಟ್ಟಂತ ವರಪ್ರಸಾದ ಸ್ವೀಕಾರ ಮಾಡಿದ್ರು. ಗರ್ಭ ನೆತ್ತು ಹಿಂಡ ಸಿದ್ಧರೊಳಗ ಪುಂಡ ಮಗ ಹುಟ್ಟವದಾನ. ಹೌದು ಮುಂದ ಇದು ಯಾರಿಗೆ ಗೊತ್ತಾಯ್ತು? ತನ್ನ ತವರು ಮನೆ ಇದ್ದಂತ ಅವಸಂಕದ ರಾಯಣಗೌಡಗೆ ಗೊತ್ತಾಯ್ತು. ಹೌದು ರಾಯಣಗೌಡ ಯಾರು ತಗೊಂಡ ಬಂದ? ನನ್ನ ಮಗಳು ಉಳ್ಳಕ್ಕ ಉಣಬೇಕು ತಿನ್ಬೇಕಂತೇಳಿ ಬುತ್ತಿ ತಗೊಂಡ ಬಂದ. ಇದು ಬಂಕಿ ಬುತ್ತಿ ಅನ್ನಂಗಿಲ್ಲ ಇಲ್ಲಿ. ಹಾ ಹಾ ಯಾತ ಕೇಳ್ರಿ, ಒಮ್ಮ ಯಾನು ಪೈಲ ತರ್ತಾರ ಬುತ್ತಿ ಅದು ಮೊದಲಿಂದ ಮುತ್ತೈದೆಯರು ತಂದು ಪೈಲಾದ ಯಾನು ಡಿಲಿವರಿ ಆಗ್ತಿರ್ತದ ಆಳಾಗಿ ತಂದದು ಪದೇ ಪದೇ ತರಂಗಿಲ್ಲ. ಅದ್ ಯಾರು ತಗೊಂಡು ಬಂದ್ರು ನೋಡು ಬುತ್ತಿ. ಹೌದು ಬುತ್ತಿ ತಂದು ಉಣಿಸಿ ತಂಗಿ ಜೊತೆ ಅನವತನವ ಮಗಳ ಜೊತೆ ಮಾತು ಹೇಳಿ ಹೋಗುವಾಗ ಮಗಳಿಗೆ ತಗೊಂಡು ಒಯ್ಬೇಕಂದು ಧರ್ಮರಿಗೆ ಕೇಳ್ತಾನ. ಹೌದು ಪದ್ಮವಾಯಿ ಕೇಳ್ದ. ಪದ್ಮವಾಯಿ ಧರ್ಮರ ಹೆಸರು ಹೇಳಿದ್ರು. ಧರ್ಮರಿಗೆ ಕೇಳಿದಾಗ ಅವಧೂಷದ್ದು ಹೇಳ್ತಾನ. ಹಾ ಹಾ ಏನಂತೇಳಿ, ಸಿದ್ಧರ ಜಡಿ ನೀರ ಪರವೂರಿಗೆ ದಕ್ಕಂಗಿಲ್ಲ ಗೌಡ, ಒಯ್ಬೇಡ ಅಂದ. ಹೌದು 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 ಬೇಡ ಸಿದ್ಧ ಮುತ್ತೆನ ಹೇಳಲ್ಲ ಗೌಡ, ಉಜುತ್ ಹಾಕಿ ಒಯ್ಬೇಡ ಅಂದ. ಹೌದು ಆದರೂ ಕೂಡ ಯಾವ ನನ್ನ ಸಂಕದ ರಾಯಣಗೌಡರು ಇಲ್ಲ ನನ್ನ ಮಗಳಿಗೆ ಒಯ್ದು ನಾನೇ ಉಪಚಾರ ಎಲ್ಲ ವ್ಯವಸ್ಥೆ ಮಾಡ್ತಾ ನನ್ನಲ್ಲಿ ಅದು ಕಮ್ಮದ ಅಂದವ. ಹಾ ನನ್ನಲ್ಲಿ ಕಮ್ಮದ ಎಷ್ಟೋ ಸಾವಿರಾರು ಗಂಟೆ ಆಳು ಮಂದಿ ಅದ, ಎಷ್ಟೋ ದನ ಕರಗಳದಾವ, ಕೈಗೊಬ್ರು ಕಾಲಿಗೊಬ್ರು ಆಳು ಮನುಷ್ಯರ ಅದಾರ. ಇರ್ಲಿಕ್ಕಿಂತ ಅಲ್ಲಿ ವ್ಯವಸ್ಥೆ ಮಾಡ್ತಾ ಮಗಳಿಗೆ ತಗೊಂಡು ಹೋಗ್ತ ಹೌದು ಕಂಟ್ರಲ್ಲಿ ಎತ್ತು ತಗೊಂಡು ಬಂದಿದ. ಯಾಕಾಗಲ್ಲಪ್ಪ ಮಾತು ಮೀರು ಒಯ್ಬೇಡ ಅಂದ್ರೆ ಒಯ್ಲಿಗೆ ಎತ್ತಿದೆ ಅಂದ್ರೆ ನಿನ್ನ ಇಷ್ಟ ಅಂದ್ರು. ಹೌದು ಅವಾಗ ತನ್ನ ಮಗಳಿಗೆ ಗಂಟಲು ಎತ್ತಿನ ಮ್ಯಾಗ ಕುಡಿಸ್ಕೊಂಡಾನ. ಹೌದು ಯಾರು?